ಇದೇ ತಿಂಗಳು 18ನೇ ತಾರೀಕು ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳ ನಡುವೆ ಒಂದು ಗಲಾಟೆ ಆಗಿದ್ದು ನಮಗೆಲ್ಲ ಗಮನದಲ್ಲಿದೆ. 9ನೇ ಕ್ಲಾಸ್ ಓದ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿಗೆ 10ನೇ ಕ್ಲಾಸ್ ಓದ್ತಿದ್ದಂಥ ಒಬ್ಬ ವಿದ್ಯಾರ್ಥಿ ಹಲ್ಲೆ ಮಾಡಿದರು. ಎಲ್ಲ ಅಪ್ರಾಪ್ತ ಬಾಲಕರಾಗಿದ್ದರು. ಕತ್ತಿಗೆ ಹಲ್ಲೆ ಆಗಿತ್ತು. ಅದು ಅದೃಷ್ಟವಶಾತ್ ಭಾಳ ಒಂದೆರಡು ಇಂಚು ಮೇಲ್ಗಡೆ ಬಿದ್ದಿದ್ರೆ ಒಂದು ಪ್ರಾಣಾಪಾಯ ಆಗಿತ್ತು ಅಂತಂದು ವೈದ್ಯರು ಹೇಳಿದರು. ಹುಡುಗ ಈಗ ಸೇಫ್ ಆಗಿದ್ದಾನೆ. ಅದರ ಬೆನ್ನತ್ತಿ ನಾವು ಪ್ರಕರಣ ದಾಖಲು ಮಾಡಿಕೊಂಡಂಥ ಸಂದರ್ಭದಲ್ಲಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ದಾಖಲು ಮಾಡ್ಕೊಂಡು ನಾವು ಆರೋಪಿಯನ್ನು ಅರೆಸ್ಟ್ ಮಾಡಿದ್ವಿ. ನಂತರ ಆರೋಪಿಯನ್ನು ನಾವು ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಈ ಕೊಲೆ ಪ್ರಯತ್ನದ ಆರೋಪಿ ಏನಿದ್ದಾನೆ ಅವನ್ನ ಕಿಡ್ನ್ಯಾಪ್ ಮಾಡಿರುವಂಥದ್ದು ಮತ್ತು ಹಣ ಕೊಟ್ಬಿಟ್ಟು ಹಣಕ್ಕೆ ದುಪ್ಪಟ್ಟು ಹಣವನ್ನು ಡಿಮ್ಯಾಂಡ್ ಮಾಡಿರುವಂಥದ್ದು, ವಾರದ ಬಡ್ಡಿ ಲೆಕ್ಕದಲ್ಲಿ ಹಣ ಡಿಮ್ಯಾಂಡ್ ಮಾಡಿರುವಂಥದ್ದು, ಆ ಒಂದು ಪ್ರೋಸೆಸ್ಸಲ್ಲಿ ಅವನ್ನ ಕಿಡ್ನ್ಯಾಪ್ ಮಾಡೋದ್ರ ಜೊತೆಗೆ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಎದುರಿಸಿರುವಂಥದ್ದು, ಆಮೇಲೆ ಅವನ ಹತ್ರ ಇದ್ದಂತಹ ಮೊಬೈಲ್ ಮತ್ತು ವಾಚನ್ನು ಕಿತ್ತುಕೊಂಡಿರುವಂಥದ್ದು, ಇದೆಲ್ಲ ಒಂದು ಪ್ರಕರಣ ಕೌಂಟರ್ ಕೇಸಾಗಿ ದಾಖಲಾಗಿ ಅದರಲ್ಲೂ ಕೂಡ ಒಟ್ಟು 6 ಜನರನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದ್ವಿ. ಅದರಲ್ಲಿ 2 ಮೇಜರ್ ಇದ್ದರು ಮತ್ತು 4 ಜನ ಮೈನರ್ ಇದ್ದರು. ಮೈನರ್ ಇದ್ದವ್ರನ್ನ ಜೂನಿಯರ್ ಜಸ್ಟಿಸ್ ಬೋರ್ಡ್ ಎದುರಿಗೆ ಪ್ರೊಡ್ಯೂಸ್ ಮಾಡಿದ್ವಿ ಮತ್ತು 2 ಏನು ಮೇಜರ್ ಇದ್ದರು ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಆ ಪ್ರಕರಣದಲ್ಲಿ ಮುಂದುವರೆದು ನಾವು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೆಲ ವ್ಯಕ್ತಿಗಳು ಒಂದು ಸಿಂಡಿಕೇಟ್ ರೀತಿಯಲ್ಲಿ ಮಾಡಿಕೊಂಡು ಒಬ್ರಿಗೊಬ್ಬರು ಸುತ್ತಮುತ್ತಲ ಏರಿಯಾದವರು ಭಾಳ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಬಡ್ಡಿ ಕೊಡುವಂಥದ್ದು, ಆ ಒಂದು ಪ್ರೋಸೆಸ್ಸಲ್ಲಿ ಅವರು ಅಸಲು ತೀರಿಸಿದ್ರು ಇನ್ನೂ 2 ಪಟ್ಟು 3 ಪಟ್ಟು ಹಣ ಡಿಮ್ಯಾಂಡ್ ಮಾಡುವಂಥದ್ದು, ಅದ್ರ ಜೊತೆಗೆ ಗಾಡಿಗಳನ್ನು ಅಡ ಇಳಿಸ್ಕೊಳ್ಳೋವಂಥದ್ದು, ಪ್ರಾಪರ್ಟಿಗಳನ್ನು ಪ್ಲೆಡ್ಜ್ ಮಾಡ್ಕೊಳ್ಳೋವಂಥದ್ದು, ಅದೇ ರೀತಿ ಬೆದರಿಕೆ ಹಾಕುವಂಥದ್ದು, ಎತ್ಕೊಂಡು ಹೋಗ್ಬಿಟ್ಟು ಹೊಡೆದು ಬೈದು ಆಮೇಲೆ ಪ್ರಾಣ ಬೆದರಿಕೆ ಹಾಕಿ ಹಣ ವಸೂಲು ಮಾಡುವಂಥದ್ದು, ಈ ಥರ ಎಲ್ಲ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಿದ್ದು ಕಂಡು ಬಂತು. ಅದರ ಹಿನ್ನೆಲೆಯಲ್ಲಿ ಮುಂದುವರೆದು ಸುಮಾರು 10 ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಒಳಪಡಿಸಿದ್ದೀವಿ. ಎಲ್ಲ ಈ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯವರೇ. ಈ ಹಿಂದೆ 2 ಮೇಜರ್ ಅರೆಸ್ಟ್ ಆಗಿದ್ದಂಥವರು ಆದಿತ್ಯ ಮತ್ತು ಮಯೂರ್ ಅಂತ. ನಂತರದಲ್ಲಿ ಮಾಂತೇಶ್, ಅಭಿಷೇಕ್, ಅರ್ಜುನ್, ಕಯೂಸಾಬ್, ಅಜಯ್, ಆನಂದ್, ಮಂಜುನಾಥ್, ಕಿರಣ್, ಇನ್ನೊಬ್ಬ ಕಿರಣ್ ಮತ್ತು ಗಣೇಶ್ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಟ್ಟು 10 ಜನರನ್ನು ಈ ಒಂದು ಚಟುವಟಿಕೆ ಮಾಡ್ತಿದ್ದಂಥವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸಿ ಅವರ ಹತ್ರ ಸಾಕಷ್ಟು ದಾಖಲಾತಿಗಳು ನಮಗೆ ಕಂಡುಬಂದ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಜನಕ್ಕೆ ಬೆದರಿಕೆ ಹಾಕಿರುವಂಥದ್ದು, ಹಣವನ್ನು ಡಿಮ್ಯಾಂಡ್ ಮಾಡಿರುವಂಥದ್ದು ಕಂಡುಬಂದ ಹಿನ್ನೆಲೆಯಲ್ಲಿ ನಾವು ಈ 10 ಜನರನ್ನು 2 ಜನರಿಗೆ ಹೆಚ್ಚುವರಿಯಾಗಿ 12 ಜನರನ್ನು ಈ ಒಂದು ಪ್ರಕರಣದಲ್ಲಿ ದಾಖಲು ಮಾಡ್ಕೊಂಡಿದ್ವಿ. ಮತ್ತು ಇನ್ನೂ ಭಾಳಷ್ಟು ಜನ ಇವರಿಂದ ನೊಂದವರು ಯಾರಿದ್ದಾರೆ, ಇವರಿಂದ ಬೆದರಿಕೆಗೆ ಒಳಗಾದಂಥವ್ರು ಯಾರಿದ್ದಾರೆ ಅವ್ರುಗಳಿಂದ ಕೂಡ ಕಂಪ್ಲೇಂಟು ತೊಗೊಳ್ಳೋವಂಥದ್ದು ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚು ಪ್ರಕರಣಗಳು ದಾಖಲಾಗುವಂಥದ್ದು ಮತ್ತು ಇದೇ ರೀತಿ ಚಟುವಟಿಕೆ ತೊಡಕೊಂಡಿರುವಂಥ ಇನ್ನೂ ಹೆಚ್ಚು ವ್ಯಕ್ತಿಗಳು ಅವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿ ಅವ್ರದ್ದು ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿರುವಂಥದ್ದು ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತೊಗೊಳ್ಳುವಂಥ ಕೆಲಸ ಕೂಡ ಮಾಡ್ತೀವಿ. ಮುಂದುವರೆದು ಧಾರವಾಡ ನಗರದಲ್ಲಿ ಕೂಡ ಮಾಹಿತಿ ಇತ್ತು. ಅದ್ರ ಮೇಲೆ ನಮ್ಮ ಅಧಿಕಾರಿಗಳಿಗೆ ಹೆಚ್ಚೆಚ್ಚು ಸಾರ್ವಜನಿಕರನ್ನ ಸಂಪರ್ಕ ಮಾಡಿ ಏನಾದರೂ ಈ ಥರ ತೊಂದರೆ ಇದೆಯಾ ಅಂತ ಪರಿಶೀಲನೆ ಮಾಡಿ ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ವಿದ್ಯಾಗಿರಿ ಪೊಲೀಸ್ ಠಾಣೆ, ಶಹರ ಪೊಲೀಸ್ ಠಾಣೆ ಮತ್ತು ಉಪನಗರ ಪೊಲೀಸ್ ಠಾಣೆ, ಧಾರವಾಡ ಉಪವಿಭಾಗದ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 6 ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ದಾಖಲಾಗಿದೆ. ಎಕ್ಸ್ಟಾರ್ಷನ್ ಅಂದರೆ ಹಣ ಕೊಟ್ಬಿಟ್ಟು 10,000 ಕೊಟ್ಟರೆ 20,000 ಕೊಡಬೇಕು ಅನ್ನುವಂಥದ್ದು, ವರ್ಷಾನುಗಟ್ಲೆಯಿಂದ ಅವ್ರಿಗೆ ಹಣ ಕೊಟ್ಟರು ಇನ್ನೂ ಅಸಲೇ ತೀರಿಲ್ಲ ನಿಂದು ಅಂತಂದು ಹೇಳುವಂಥದ್ದು. ಅದೇ ರೀತಿ ಇನ್ನು ಬೇರೆ ಬೇರೆ ರೀತಿ ಬೆದರಿಕೆ ಹಾಕುವಂಥದ್ದು, ಗಾಡಿ ಸೀಸ್ ಮಾಡ್ಕೊಳೋದು, ಪ್ರಾಪರ್ಟಿ ಸೀಸ್ ಮಾಡ್ಕೊಳೋದು, ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಳೋವಂಥದ್ದು, ಈ ಥರದ್ದೇನು ಸಾರ್ವಜನಿಕರಿಗೆ ಸುಲಿಗೆ ಮಾಡುವಂಥದ್ದು, ತೊಂದರೆ ಕೊಡುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಆಮೇಲೆ ಕೆಲವು ಸಂದರ್ಭದಲ್ಲಿ ಎತ್ತಕೊಂಡೋಗಿ ಅವ್ರನ್ನ ಅಕ್ರಮವಾಗಿ ಬಂಧನದಲ್ಲಿಡುವಂಥದ್ದು, ಈ ಎಲ್ಲ ಚಟುವಟಿಕೆಗಳಲ್ಲಿ ಗುರುತಿಸ್ಕೊಂಡಿರೋರ ಗುರಿಯಾಗಿ ಇರಿಸ್ಕೊಂಡು ನಾವು ಈ ಒಂದು ಕಾರ್ಯಾಚರಣೆ ಮಾಡಿದ ಹಿನ್ನೆಲೆಯಲ್ಲಿ ಧಾರವಾಡ ಉಪವಿಭಾಗದ 3 ಪೊಲೀಸ್ ಠಾಣೆಯಲ್ಲಿ ಒಟ್ಟು 6 ಪ್ರಕರಣಗಳು ದಾಖಲಾಗಿದೆ ಮತ್ತು ಸುಮಾರು 12 ಜನ ಆರೋಪಿಗಳನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ, ವಿಚಾರಣೆಗೆ ಒಳಪಡಿಸಿದ್ವಿ. ಮತ್ತು ಅವರು ಈ ಕೃತ್ಯಗಳಲ್ಲಿ ಭಾಗಿಯಾಗಿ ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ವಿ. ಇದರಲ್ಲಿ 2 ಮಹಿಳೆಯರು ಕೂಡ ಒಳಗೊಂಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾಗಿರಿ, ಧಾರವಾಡ ನಗರ, ಧಾರವಾಡ ಸಬರ್ಬನ್ ಮತ್ತು ಬೆಂಡಿಗೇರಿ ಪೊಲೀಸ್ ಸ್ಟೇಷನ್, ಈ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 7 ಪ್ರಕರಣಗಳಲ್ಲಿ ಒಟ್ಟು 24 ಜನ ಆರೋಪಿಗಳನ್ನು ನಾವು ಸಾರ್ವಜನಿಕರಿಗೆ ಬೆದರಿಕೆ ಹಾಕಿ ಸುಲಿಗೆ ಮಾಡಿ ಹಣ ವಸೂಲಿ ಮಾಡ್ತಿದ್ದಂಥವ್ರನ್ನ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ
ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇವರಲ್ಲಿ ವೆಪನ್ಸ್ ಅಂತ ಇವೆ, ಚಾಕು, ಚೂರಿ, ಮಚ್ಚು ಇಂಥವೆಲ್ಲ ಇಟ್ಕೊಂಡು ಏನಾಗುತ್ತೆ, ಹಣ ಕೊಟ್ಟ ಮೇಲೆ ಹಣ ರಿಕವರಿ ಮಾಡಬೇಕಲ್ಲ. ರಿಕವರಿ ಮಾಡೋಂಥ ಸಂದರ್ಭದಲ್ಲಿ ಈ ಸ್ವಲ್ಪ ರೌಡಿ ಎಲಿಮೆಂಟ್ಸ್ಗಳು ಇಂಥವ್ರನ್ನೆಲ್ಲ ಉಪಯೋಗಿಸ್ಕೊಂಡಿರುವಂಥದ್ದು ಕೂಡ ಕಂಡು ಬಂದಿದೆ. ಯಾರ್ಯಾರು ಆ ಒಂದು ಕೃತ್ಯದಲ್ಲಿ ತೊಡಗಿದ್ರು ಅಂಥವ್ರನ್ನ ಕೂಡ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಿದ್ದೀವಿ. ಮತ್ತು ಇದರಲ್ಲಿ ಭಾಳ ಆಭಾಸ ಆಗೋವಂಥ ವಿಚಾರ ಅಂತಂದರೆ ಅಪ್ರಾಪ್ತ ಬಾಲಕರನ್ನು ಉಪಯೋಗಿಸ್ಕೊಂಡು ಬೆದರಿಕೆ ಹಾಕುವಂಥದ್ದು ಮತ್ತು ಅಪ್ರಾಪ್ತ ಬಾಲಕರನ್ನ ಟಾರ್ಗೆಟೆಡ್ ಆಗಿ ಇವರು ಸಾಲ ಕೊಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಒಟ್ಟು ನಮಗೆ ಸಾಲದ ವ್ಯವಹಾರ ನಮೂದಿಸಿರುವಂಥ ದಾಖಲೆಗಳು ಮತ್ತು 10ಕ್ಕೂ ಹೆಚ್ಚು ಮೊಬೈಲ್ಗಳು, 8 ದ್ವಿಚಕ್ರ ವಾಹನಗಳು, ಹರಿತವಾದ 2 ಆಯುಧಗಳು, ಅದೇ ರೀತಿ ಖಾಲಿ ಚೆಕ್ಗಳು, ಬಾಂಡ್ ಪೇಪರ್ಸು, ಮತ್ತು ಪ್ಲೆಡ್ಜ್ ಮಾಡಿಕೊಂಡು ಅಡ ಇಡಿಸ್ಕೊಂಡಿದ್ದಂಥ ಕೆಲವು 2 ವೀಲರ್ಸು, ಇಷ್ಟೆಲ್ಲ ಸೇರಿ ಸಾಕಷ್ಟು ವಸ್ತುಗಳು ಸಿಕ್ಕಿದೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಕಡೆಯಿಂದ ಅವ್ರು ಮಾಡ್ತಿದ್ದ ವ್ಯವಹಾರ, ಅವ್ರು ಎಷ್ಟು ಹಣ ಕೊಟ್ಟಿದ್ರು, ಎಷ್ಟು ರಿಕವರಿ ಮಾಡಿದ್ರು, ಇನ್ನೂ ಎಷ್ಟು ಹಣ ಕೊಡಬೇಕು ಅನ್ನುವಂಥದ್ದು. ಆಮೇಲೆ ಇವೆಲ್ಲ ಅನ್ಲೈಸೆನ್ಸ್. ನಾನು ಮೊನ್ನೆ ಕೂಡ ಹೇಳಿದ್ದೆ, ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಮಾಡಬೇಕು ಅಂತಂದರೆ ಮನಿ ಲೆಂಡಿಂಗ್ ಇರ್ಬೋದು, ಅದು ಲೇವಾದೇವಿ ಇರ್ಬೋದು, ಪಾನ್ ಬ್ರೋಕರೇಜ್ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಣಕಾಸಿನ ಸಂಸ್ಥೆಗಳು ನಡೆಸುವಂಥದ್ದು ಏನಿದೆ, ಇದು ಬೇರೆ ಬೇರೆ ಇಲಾಖೆಗಳ ಅಡಿಯಲ್ಲಿ ಪರ್ಮಿಷನ್ ತೊಗೊಂಡು ರಿಜಿಸ್ಟರ್ ಮಾಡಿಕೊಂಡು ಲೈಸೆನ್ಸ್ ತೊಗೊಂಡು ಮಾಡಬೇಕಾಗಿದೆ. ಅದು ಯಾವುದೂ ಇಲ್ಲದೆ ಅಕ್ರಮವಾಗಿ ಮಾಡ್ತಾ ಇದ್ದಿದ್ದು. ಮತ್ತು ಈ ಅಕ್ರಮವಾಗಿ ಮಾಡೋದ್ರ ಜೊತೆಗೆ ಅಕಸ್ಮಾತ್ ಯಾರಾದರೂ ಕೊಡಲಿಲ್ಲ ಅಂತಂದರೆ ಅವ್ರನ್ನ ಬೆದರಿಸಲಿಕ್ಕೆ ಒಂದು ಪುಡಿ ರೌಡಿಗಳ ಗುಂಪನ್ನು ಕಟ್ಕೊಂಡು ಕೂಡ ಆ ಏರಿಯಾದಲ್ಲಿ ಡಾಮಿನೇಟ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಂಥವ್ರು ಕೂಡ ಇದರಲ್ಲಿ ಒಳಗೊಂಡಿದ್ದಾರೆ. ಇದು 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಮೇಲೆ ಮಾಡಿರುವಂಥ ಕ್ರಮ. ಇನ್ನು ಎಲ್ಲ ಪೊಲೀಸ್ ಠಾಣೆಯಲ್ಲೂ ನಮಗೆ ಸಾಕಷ್ಟು ಫಿರ್ಯಾದಿಗಳು ಬರ್ತಾ ಇದ್ದಾವೆ. ಅವರು ಕೊಟ್ಟಿದ್ದು ಕಂಪ್ಲೇಂಟ್ ಫಾರ್ಮೇಟ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಅಡ್ವೊಕೇಟ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ತೊಗೊಂಬನ್ನಿ ಅಂತ ಸಾಕಷ್ಟು ಜನನ ವಾಪಸ್ ಕಳಿಸಿದ್ದೀವಿ ಕೂಡ. ಸೊ ಆದಷ್ಟು ಬೇಗ ಇನ್ನೂ ನಮ್ಮ ಕಮಿಷನರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಧಾರವಾಡ ನಗರದ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಈ ರೀತಿ ಯಾರು ಸಾರ್ವಜನಿಕರಿಗೆ ಹಣ ಕೊಡ್ತೀವಿ ಅನ್ನೋ ರೂಪದಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ, ಕಿಡ್ನಾಪಿಂಗ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ, ಪ್ರಾಪರ್ಟಿಗಳನ್ನು ಅಕ್ರಮವಾಗಿ ತಮ್ಮ ಹೆಸರಿಗೆ ಬರೆಸ್ಕೊಡುವಂಥದ್ದು, ಮತ್ತು ಈ ಎಲ್ಲ ಚಟುವಟಿಕೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕಾನೂನಾತ್ಮಕ ರೀತಿಯಲ್ಲಿ ಆದಷ್ಟು ಬೇಗ ಕಾರ್ಯಾಚರಣೆ ಮುಖಾಂತರ ಅಗತ್ಯ ಕ್ರಮವನ್ನು ಕೈಗೊಳ್ಳಿ. ಸರ್, ಅದನ್ನು ಈಗ ಮೊನ್ನೆ ಬೆಂಡಿಗೆರೆ ಕೇಸ್ ಆಗಿತ್ತು, ಅದರಲ್ಲಿ ಮೈನರ್ಸ್ನ ಉಪಯೋಗಿಸ್ಕೊಂಡು ಮೈನರ್ಸಿಗೆ ಬಡ್ಡಿ ಕೊಡುವಂಥದ್ದು ಮತ್ತು ಮೈನರ್ಗಳನ್ನ ಉಪಯೋಗಿಸ್ಕೊಂಡು ರಿಕವರಿ ಮಾಡಿಸುವಂಥದ್ದು ಏನಿತ್ತು, ಅದಕ್ಕೆ ನಮ್ಮ ಲೀಗಲ್ ಒಪಿನಿಯನ್ ತೊಗೊಂಡ್ಬಿಟ್ಟು ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿ JJ ಆ್ಯಕ್ಟಲ್ಲಿ ಏನಾದರೂ ಪ್ರಾವಿಷನ್ ಇದೆಯಾ ಅಂತ ನೋಡಿ ಅಳವಡಿಸ್ಕೊಳ್ಳಿ ಅಂತ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ಯಾವ್ದು ಹೇಳಿ? ನಮಗೆ ನಮ್ಮ ಹಣ ಇಸ್ಕೊಂಡಿದ್ದಾರೆ ಕೊಡಿ ಅನ್ನೋಂಥವ್ರು ಬರ್ತಾರೆ. ಈಗ ವಿಶ್ವಾಸದಲ್ಲಿ ಹಣ ಕೊಟ್ಟಿರುವಂಥದ್ದು ಇರುತ್ತೆ. ಅದೇ ರೀತಿ ಹಣ ವಾಪಸ್ ಕೊಟ್ಟರು ಮತ್ತೆ ಕೇಳ್ತಾ ಇದ್ದಾರೆ. ಅದರಲ್ಲಿ ಅಫೆನ್ಸ್ ಎಲ್ಲಿ ಮೇಕೌಟ್ ಆಗುತ್ತೆ ಅಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ನನಗೆ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ.